ಭಾರತದ ರಾಜಕೀಯದಲ್ಲಿ ಕಳೆದ 20 ವರ್ಷಗಳಿಂದ ಅತಿ ದೊಡ್ಡ ಚರ್ಚೆಯ ವಿಚಾರ ಯಾವುದಿದೆ ಅಂತ ಹೇಳೋದಾದ್ರೆ ಮನಮೋಹನ್ ಸಿಂಗ್ ಅವರ ಆಡಳಿತ ಉತ್ತಮವಾಗಿತ್ತ ಅಥವಾ ಈಗ ಪ್ರೆಸೆಂಟ್ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಉತ್ತಮವಾಗಿದೆ ಅನ್ನೋ ವಿಚಾರ ಅನ್ನೋದು ತುಂಬಾ ಚರ್ಚೆ ಆಗ್ತಾನೆ ಇದೆ. 2004ರಿಂದ 2014ರ ತನಕ ಭಾರತದ ಒಂದು ಆರ್ಥಿಕತೆಯನ್ನು ಮುನ್ನಡೆಸಿದಂತಹ ಮನಮೋಹನ್ ಸಿಂಗ್ ಅವರು ಒಂದು ಕಡೆಯಾಗಿದ್ರೆ 2014ರಿಂದ ಪ್ರೆಸೆಂಟ್ ಇಲ್ಲಿ ತನಕ ಭಾರತವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೊಂದು ಕಡೆ ಇದ್ದಾರೆ. ನಿಜವಾದ ಪ್ರಶ್ನೆ ಏನು ಅಂತಂದ್ರೆ ಯಾರ ಒಬ್ಬರ ಆಡಳಿತದಲ್ಲಿ ಅಥವಾ ಯಾರೊಬ್ಬರ ಅಧಿಕಾರಾವಧಿಯಲ್ಲಿ ಭಾರತದ ಒಂದು GDP ಅನ್ನೋದು ಹೆಚ್ಚಾಗಿತ್ತು ಅಥವಾ ಬಡತನವನ್ನ ಯಾರು ಕಡಿಮೆ ಮಾಡಿದ್ರು, ಪೆಟ್ರೋಲ್ ಬೆಲೆ ಯಾರ ಕಾಲದಲ್ಲಿ ಕಡಿಮೆ ಇತ್ತು, ರೂಪಾಯಿ ಮೌಲ್ಯ ಯಾರ ಕಾಲದಲ್ಲಿ ಬಲವಾಗಿತ್ತು, ಭ್ರಷ್ಟಾಚಾರ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು, ಪತ್ರಿಕಾ ಸ್ವಾತಂತ್ರ್ಯ ಯಾರ ಕಾಲದಲ್ಲಿ ಉತ್ತಮವಾಗಿತ್ತು. ಇದು ಯಾವುದೇ ಒಂದು ರಾಜಕೀಯದ ಒಂದು ಪಕ್ಷಪಾತವಿಲ್ಲದೆ ಅಧಿಕೃತ ಅಂಕಿ ಅಂಶಗಳ ಮತ್ತೆ ಅಂತಾರಾಷ್ಟ್ರೀಯ ವರದಿಗಳ ಆಧಾರದ ಮೇಲೆ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋರಿಗೆ ಕೆಲವರಿಗೆ ಅನ್ಸ್ಬೋದು ನಾನು ಒಬ್ಬ ಅಂಧ ಭಕ್ತ ಅನ್ಸ್ಬೋದು, ಇನ್ನು ಕೆಲವರಿಗೆ ಒಬ್ಬರು ಗುಲಾಮ ಅನ್ಸ್ಬೋದು. ಬಟ್ ನಾನಿಲ್ಲಿ ಮಾತಾಡ್ತಿರೋ ವಿಚಾರವನ್ನ ಒಂದು ಅಂಕಿ ಅಂಶಗಳನ್ನ ಆ ಸೋರ್ಸಸ್ ಎಲ್ಲಿಂದ ನಾನು ಡೇಟಾವನ್ನ ಕಲೆಕ್ಟ್ ಮಾಡಿದ್ದೀನಿ ಅಂತ ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆ ಸೋರ್ಸ್ ಹೋಗಿ ನೀವು ಕೂಡ ಅದನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಇದು ಅಥೆಂಟಿಕೇಟೆಡ್ ಅಥವಾ ವೆರಿಫೈಡ್ ಇನ್ಫಾರ್ಮೇಶನ್ ಅಥವಾ ನಿಜ ಇದೆಯಾ ಸುಳ್ಳ ಇದೆಯಾ ಅಂತ. ನಮ್ಮ ಭಾರತದಲ್ಲಿ ಎರಡು ರೀತಿಯ ಗುಂಪುಗಳಿರ್ತವೆ. ಒಂದು ಗುಂಪು ಯಾವ ತರ ಅಂತಂದ್ರೆ, ಈಗ ಆಡಳಿತ ಪಕ್ಷ ಇದೆ ಅಂತಂದ್ರೆ ಅವ್ರು ಏನೇ ಮಾಡಿದ್ರು ಅದನ್ನ ಸಪೋರ್ಟ್ ಮಾಡುವಂತ ಒಂದು ಪಕ್ಷ ಆಗಿದ್ರೆ, ಮತ್ತೊಂದು ಪಕ್ಷ ಯಾವ ರೀತಿ ಇರುತ್ತೆ, ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಎಲ್ಲದಕ್ಕೂ ಒಂದು ವಿರೋಧ ಮಾಡುವಂತ ಎರಡು ರೀತಿ ಇರೋ ಗುಂಪುಗಳಿರ್ತವೆ. ಬಟ್ ನಮಗ್ ಬೇಕಾಗಿರ್ತಕ್ಕಂಥದ್ದು ಒಳ್ಳೇದ್ ಮಾಡಬೇಕಾದ್ರೆ ಅದನ್ನ ಉಗಳ್ಬೇಕಾಗುತ್ತೆ. ಅದು ಅವ್ರೇನಾದ್ರೂ ಕೆಟ್ಟದ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ತೆಗಳ್ಬೇಕಾಗುತ್ತೆ. ಅವ್ರು ಮಾಡ್ತಿರೋದು ಕೆಟ್ಟದ್ದು ಅಂತ ಡೈರೆಕ್ಟ್ ಆಗಿ ಹೇಳೋ ರೀತಿ ಒಂದು ಜನ ಅಥವಾ ಯುವ ಪೀಳಿಗೆ ಅನ್ನೋದು ನಮ್ಗೆ ಬೇಕಾಗಿರ್ತದೆ. ಬಟ್ ಆ ರೀತಿ ನಮ್ಗೆ ತುಂಬಾ ಕಡಿಮೆ ಜನ ಅನ್ನೋದು ಸಿಗ್ತಾ ಇದಾರೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ರಿಯಲ್ ಫ್ಯಾಕ್ಟ್ಸ್ ಅನ್ನ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯೂಟ್ಯೂಬ್ ಲಿಂಕ್ ಅನ್ನೋದು ನಿಮ್ಗೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಎಂಡ್ ನಲ್ಲಿ ನಾನು ಒಂದು ಸ್ಕೋರ್ ಕಾರ್ಡ್ ಅನ್ನ ಕೊಡ್ತೀನಿ. ಯಾವ ಕ್ಷೇತ್ರವಾರು ಯಾರು ಹೆಚ್ಚು ಒಂದು ಮುನ್ನಡೆಯನ್ನ ಸಾಧಿಸಿದರೆ ಅಥವಾ ಹೆಚ್ಚು ಡೆವಲಪ್ಮೆಂಟ್ ಅನ್ನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ನಾನು ನನ್ನ ಒಂದು ಅಭಿಪ್ರಾಯವನ್ನ ತಿಳಿಸ್ತೀನಿ ಈ ಒಂದು ಅಂಕಿ ಅಂಶಗಳ ಬೇಸ್ ಮೇಲೆ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಆಗ ಒಂದು ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ ಯಾರು ಎಷ್ಟರ ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ ನಮ್ಮ ಕಂಟ್ರಿಯನ್ನ ಅನ್ನೋದ್ರ ಬಗ್ಗೆ. ಈಗ ಫಸ್ಟ್ GDP ಬೆಳವಣಿಗೆ ಮತ್ತೆ ಹಣದುಬ್ಬರ. GDP ಬೆಳವಣಿಗೆ ಮತ್ತು ಹಣದುಬ್ಬರ. ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಯಾರ ಕಾಲಘಟ್ಟದಲ್ಲಿ ಇದು ಜಾಸ್ತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ 2004ರಿಂದ 2014 ಅಂದ್ರೆ ಇದು ಬಂದ್ಬಿಟ್ಟು ಮನಮೋಹನ್ ಸಿಂಗ್ ಅವರ ಅವಧಿ ಆಗಿರ್ತದೆ. ಈ ಒಂದು ಅವಧಿಯಲ್ಲಿ ಸರಾಸರಿ ಒಂದು ಆವರೇಜ್ ಆಗಿ GDP ಅನ್ನೋದು 7.74 ಪ್ರತಿ ವರ್ಷ ಅನ್ನೋದು ಗ್ರೌತ್ ರೇಟ್ ಇರುತ್ತೆ. ಅದೇ ಮೋದಿ ಅವರ ಅವಧಿ, ನಾನು 10 ವರ್ಷ ತಗೊಂಡಿದ್ದೀನಿ ಮೋದಿ ಅವರದು, 2014ರಿಂದ 2024ರ ತನಕ ಸರಾಸರಿ GDP ಒಂದು ಗ್ರೌತ್ ರೇಟ್ ಬಂದು 5.7% ಇರ್ತದೆ. ಆದ್ರೆ ಕೋವಿಡ್ ವರ್ಷಗಳನ್ನ ಹೊರಗಿಟ್ರೆ ಅದು ನಾವು ಕೋವಿಡ್ ಇಯರ್ಸ್ ನ ಕೆಳಗೆ ಅದನ್ನ ತೆಗೆದಿದೀವಿ ಅಂತಂದ್ರೆ 6.84 ಇನ್ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಬಟ್ ಇನ್ಕ್ಲೂಡ್ ಮಾಡ್ಕೊಂಡು ಆವರೇಜ್ ಮಾಡ್ತಿದೀವಿ ಅಂತಂದ್ರೆ 5.77% ಅಷ್ಟಿರ್ತದೆ. ಆದ್ರೆ ಇಲ್ಲಿ ಹಣದುಬ್ಬರ ಏನು ಇನ್ಫ್ಲೇಷನ್ ಅಂತ ಕರಿತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. UPA ಸರ್ಕಾರ ಏನ್ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ರಲ್ಲ ಆವಾಗ ಒಂದು ಇನ್ಫ್ಲೇಷನ್ ರೇಟ್ ಅನ್ನೋದು 7.5% ಪ್ರತಿ ವರ್ಷ ಇತ್ತು. 2009 ಮತ್ತೆ 2013ರ ಮಧ್ಯೆ ಏನಿದೆ 10%ಗೆ ಹೋಗಿ ಅಲ್ಲಿ ಜನ ಸ್ವಲ್ಪ ತತ್ತರಿಸಿದ್ರು ಅಂತಾನೆ ಹೇಳ್ಬೋದು ಇನ್ಫ್ಲೇಷನ್ ರೇಟ್ಗೆ. ಬಟ್ NDA ಅಧಿಕಾರಕ್ಕೆ ಬಂದ ನಂತರ ಅಂದ್ರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ 4.8%ಗೆ ಇದು ಇಳಿತು. ಅಂದ್ರೆ RBI ಮೂಲಕ ಇದು ಇನ್ಫ್ಲೇಷನ್ ಟಾರ್ಗೆಟಿಂಗ್ ನೀತಿಗೆ ಇದೊಂದು ಕಾರಣ ಆಯ್ತು ಅಂತ ಹೇಳ್ಬೋದು. ಇನ್ಫ್ಲೇಷನ್ ಅನ್ನೋದು ಒಂದು ಸರ್ಕಾರನೇ ಕಡಿಮೆ ಮಾಡುತ್ತೆ ಅಂತ ಹೇಳೋಕ್ಕಾಗದ, ಅಲ್ಲಿ ಇರ್ತಕ್ಕಂಥ ಒಂದು RBI ನೀತಿಗಳು ಕೂಡ ಇದಕ್ಕೆ ತುಂಬಾ ಒಂದು ಪೂರಕ ಅಥವಾ ಅನುಕೂಲಕರವಾಗಿ ಇರ್ತಕ್ಕಂಥ ಒಂದು ಯೋಜನೆಗಳನ್ನ ತಂದಿದ್ದಾರೆ ಅಥವಾ ಒಂದು ಆರ್ಥಿಕತೆಯ ನೀತಿಗಳನ್ನ ತಂದಿದ್ದಾರೆ ಅಂತಂದ್ರೆ ಅದರಿಂದ ಕೂಡ ಈ ಒಂದು ಇನ್ಫ್ಲೇಷನ್ ರೇಟ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರ್ತದೆ. ಈ ಒಂದು ವಿಚಾರದಲ್ಲಿ GDP ಬೆಳವಣಿಗೆಯಲ್ಲಿ ಮನಮೋಹನ್ ಸಿಂಗ್ ಅವರು 7.74% ಪ್ರತಿ ವರ್ಷ ಇದ್ರೆ ನರೇಂದ್ರ ಮೋದಿ ಅವರು 5.77 ಪರ್ ಇಯರ್ ಇರ್ತದೆ. ಇನ್ನು ಹಣದುಬ್ಬರ ವಿಚಾರಕ್ಕೆ ಬರೋದಾದ್ರೆ 7.5% ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿದ್ರೆ 4.8% ನರೇಂದ್ರ ಮೋದಿ ಅವರ ಕಾಲದಲ್ಲಿರ್ತದೆ. ಬಟ್ ಆರ್ಥಿಕ ಬಿಕ್ಕಟ್ಟು ಇವರಿಬ್ಬರು ಕಾಲಘಟ್ಟದಲ್ಲಿ ಬಂದಿರ್ತದೆ. 2008ರಲ್ಲಿ ಜಾಗತಿಕ ಬಿಕ್ಕಟ್ಟು ಇರ್ತದೆ ಅಂಡ್ 2020ರಲ್ಲಿ COVID-19 ಇರ್ತದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅಂಡ್ ಈ ಒಂದು ವಿಚಾರದಲ್ಲಿ GDP ಬೆಳವಣಿಗೆಯಲ್ಲಿ ಮನಮೋಹನ್ ಸಿಂಗ್ ಅವರು ಮೇಲುಗೈಯನ್ನ ಸಾಧಿಸಿರ್ತಾರೆ ಅಂಡ್ ಇನ್ಫ್ಲೇಷನ್ ರೇಟ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಮೋದಿ ಅವರು ಸ್ವಲ್ಪ ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂಕಿಅಂಶಗಳ ಪ್ರಕಾರ. ಅಂಡ್ ಸೆಕೆಂಡ್ ಪಾಯಿಂಟ್, ಪೆಟ್ರೋಲ್ ಡೀಸೆಲ್ ರೇಟ್ ಯಾವ ರೀತಿ ಇತ್ತು ಯಾರ ಅಧಿಕಾರಾವಧಿಯಲ್ಲಿ ಅಂತ ನಾವು ನೋಡೋದಾದ್ರೆ ಅಂಕಿಅಂಶಗಳನ್ನ 2004ರಲ್ಲಿ ಅಂದ್ರೆ ಮನಮೋಹನ್ ಸಿಂಗ್ ಅವರ ಅಧಿಕಾರಕ್ಕೆ
ಬರ್ಬೇಕಾದ್ರೆ ಪೆಟ್ರೋಲ್ ರೇಟ್ ಬಂದು $34 ಇರ್ತದೆ. ಅವಾಗ ಕಚ್ಚಾ ತೈಲ ಬಂದ್ಬಿಟ್ಟು $34 ಪರ್ ಬ್ಯಾರಲ್ಗೆ ಇರ್ತದೆ. ಅದು UPA ಸರ್ಕಾರದಲ್ಲಿ. ಅದೇ 2014ರಲ್ಲಿ ಪೆಟ್ರೋಲ್ ನ ಬೆಲೆ ಅಂದ್ರೆ UPA ಸರ್ಕಾರ ಎಂಡ್ ಆಗ್ಬೇಕಾದ್ರೆ $71 ಪರ್ ಲೀಟರ್ ಇರ್ತದೆ. ಆಗ ಕಚ್ಚಾ ತೈಲ ಏನಿರುತ್ತೆ ಪರ್ ಡಾಲರ್ $107 ಇರ್ತದೆ. ಅದು UPA ಸರ್ಕಾರದ ಅಂತ್ಯದ ವೇಳೆಗೆ. 2021ರಲ್ಲಿ ಅಂದ್ರೆ ಇದಾದ ಒಂದು 8 ವರ್ಷಗಳ ನಂತರ ಪೆಟ್ರೋಲ್ ನ ಬೆಲೆ ಅನ್ನೋದು $100 ಇರ್ತದೆ. 2021ರ ವೇಳೆಗೆ ಕಚ್ಚಾ ತೈಲದ ಬೆಲೆ $78 ಇರ್ತದೆ. ಆಗ NDA ಸರ್ಕಾರ ಅಧಿಕಾರದಲ್ಲಿರ್ತದೆ. ಇಲ್ಲಿ ಪೆಟ್ರೋಲ್ ರೇಟ್ ಮಾತ್ರ ಜಾಸ್ತಿ ಆಗಿದೆ, ಬಟ್ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ. 2024ರಲ್ಲಿ $95 ಪೆಟ್ರೋಲ್ ಬೆಲೆ ಇದ್ರೆ ಕಚ್ಚಾ ತೈಲ ಪರ್ ಬ್ಯಾರಲ್ಗೆ $72 ಇರ್ತದೆ. ಈಗಲೂ ಅಷ್ಟೇ, ಈಗ ಕಚ್ಚಾ ತೈಲ ಈಗ ರೀಸೆಂಟ್ ಆಗಿ ವಾರಿಂದ ಸ್ವಲ್ಪ ಜಾಸ್ತಿ 100+ ಆಗಿತ್ತು, ಈಗ ಮತ್ತೆ ಕಡಿಮೆ ಆಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ. UPA ಸರ್ಕಾರದ ಅಡಿಯಲ್ಲಿ ಕಚ್ಚಾ ತೈಲದ ಬೆಲೆ 222% ಅನ್ನೋದು ಏರಿಕೆ ಆಗಿದೆ. ಅದಕ್ಕಾಗಿ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಆದ್ರೆ NDA ಸರ್ಕಾರದ ಅವಧಿಯಲ್ಲಿ ಕಚ್ಚಾ ತೈಲದ ಬೆಲೆ 28% ಅಷ್ಟು ಕಡಿಮೆ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಕಡಿಮೆ ಆದ್ರೂ ಅಷ್ಟೇ ಮೋದಿ ಸರ್ಕಾರ ಅವರು ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡೋದಿಲ್ಲ. ಅದ್ರ ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸೈಸ್ ಡ್ಯೂಟಿಯನ್ನ 6 ಪಟ್ಟು ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ಮೇಲೆ. ಅವಾಗ ಏನಾಗುತ್ತೆ ಅಂದ್ರೆ ಅದು $100 ತನಕ ಹೋಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು. ಯಾವಾಗ ಕಚ್ಚಾ ತೈಲದ ಬೆಲೆ ಕಡಿಮೆ ಆಯ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಂತಂದ್ರು ಮೋದಿ ಅವ್ರ ಸರ್ಕಾರ ಇಲ್ಲಿ ಕಡಿಮೆ ಮಾಡೋದಿಲ್ಲ. ಅದರ ಬದಲಾಗಿ ಎಕ್ಸೈಸ್ ಡ್ಯೂಟಿಯನ್ನ ಜಾಸ್ತಿ ಮಾಡ್ತಾರೆ. ಅದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಪೆಟ್ರೋಲ್ ಡೀಸೆಲ್ ದರ ಅನ್ನೋದು ಇನ್ನು ಯಾರ ಸರ್ಕಾರದಲ್ಲಿ ಉತ್ತಮವಾಗಿತ್ತು ಗ್ಲೋಬಲ್ ಮಾರ್ಕೆಟ್ ರೇಟ್ಗೆ, ಭಾರತದಲ್ಲಿ ಇರತಕ್ಕಂಥ ರೇಟ್ಗಳಂತ ಹೇಳ್ಬೇಕು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಮಾತ್ರ ಇದು ತುಂಬಾ ಚೆನ್ನಾಗಿ ಅವರ ಆಳ್ವಿಕೆ ಮಾಡಬೇಕಾದ್ರೆ ಕಡಿಮೆ ಬೆಲೆಯಲ್ಲಿತ್ತು. ಬಟ್ ಅವರು ಅವಧಿಯಲ್ಲಿ ಏನಕ್ಕೆ ಅಷ್ಟೊಂದು ರೇಟ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ಗ್ಲೋಬಲ್ ವೈಡ್ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕೂಡ ಅದು ಜಾಸ್ತಿ ಆಗ್ಬೇಕು ಬಂತು. ಬಟ್ ಅದು ಕಡಿಮೆ ಆದ್ಮೇಲೆ NDA ಸರ್ಕಾರ ಬಂದ್ಮೇಲೆ ಅವ್ರು ಕಡಿಮೆ ಆಗಿಲ್ಲ, ಅದರಿಂದ ಇಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅದಲ್ಲದೆ ಅವ್ರು ಏನ್ ಮಾಡೋದು ಅಂದ್ರೆ ಎಕ್ಸೈಸ್ ಡ್ಯೂಟಿಯನ್ನ ಕೂಡ 6 ಪಟ್ಟು ಜಾಸ್ತಿ ಮಾಡಿದ್ರಿಂದ. LPG ಸಿಲಿಂಡರ್ ಬೆಲೆಯನ್ನ ನಾವು ಕಂಪೇರ್ ಮಾಡ್ತಿದೀವಿ ಅಂತ ಹೇಳೋದಾದ್ರೆ 2004ರಲ್ಲಿ $271 ಇರ್ತದೆ LPG ಸಿಲಿಂಡರ್. ಅದೇ 2014 UPA ಸರ್ಕಾರ ಅಂತ್ಯದ ವೇಳೆಗೆ ಅದು 410ರಿಂದ 450 ತನಕ ಇರುತ್ತದೆ. ಅಂದ್ರೆ 66% ಅನ್ನೋದು ಇನ್ಕ್ರೀಸ್ ಆಗಿದೆ ಇವರ ಅವಧಿಯಲ್ಲಿ. ಅದೇ 2022ರ ವೇಳೆಗೆ ಸಿಲಿಂಡರ್ ನ ಬೆಲೆ ಅನ್ನೋದು $1000 ಹೋಗಿರ್ತದೆ. ಅಂದ್ರೆ 143% ಅನ್ನೋದು NDA ಸರ್ಕಾರದ ಅವಧಿಯಲ್ಲಿ ಜಾಸ್ತಿ ಆಗಿರ್ತದೆ. ಅಂಡ್ 2023ರಲ್ಲಿ $1103 ತನಕ ಹೋಗಿರ್ತದೆ. ಅದು ಸರ್ವಕಾಲಿಕ ಗರಿಷ್ಠ ಅಮೌಂಟ್ ಆಗಿರ್ತದೆ. ಅಂದ್ರೆ 169% ಅಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು. ಈಗ ಪ್ರೆಸೆಂಟ್ ಆಲ್ಮೋಸ್ಟ್ ಎಷ್ಟು $940 $950 ತನಕ ಹೋಗಿದೆ. ಇವ್ರೇನು ಸಬ್ಸಿಡಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರು, ಬಟ್ ಅದೆಷ್ಟು ಮಟ್ಟಿಗೆ ವರ್ಕ್ ಆಗ್ತಿದೆ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಳ್ಬೇಕಂತಂದ್ರೆ ಮನಮೋಹನ್ ಸಿಂಗ್ ಅವರ ಕಾಲಕ್ಕೆ ಈ ಕಾಲಕ್ಕೆ ನಾವು ಅವಧಿಯನ್ನ ಅವರ ರೂಲಿಂಗ್ ಅಲ್ಲಿ ಒಂದು LPG ದರವನ್ನು ನಾವು ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ ಇಲ್ಲಿ, ಉಜ್ವಲ ಯೋಜನೆಯ ಮೂಲಕ NDA ಸರ್ಕಾರ ಸುಮಾರು 10 ಕೋಟಿ ಬಡ ಮಹಿಳೆಯರಿಗೆ ಫ್ರೀ ಗ್ಯಾಸ್ ಅನ್ನ ಕೂಡ ಸಂಪರ್ಕವನ್ನ ಇವರು ಕಲ್ಪಿಸಿಕೊಟ್ಟಿದ್ರೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು LPG ಇದರಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ಬೇಕಂತಂದ್ರೆ, ಈಗ LPG ಬೆಲೆ ನಿಯಂತ್ರಣದಲ್ಲಿ ಮನಮೋಹನ್ ಸಿಂಗ್ ಅವರು ಟಾಪ್ ಅಲ್ಲಿ ಇದ್ದಾರೆ ಅಂತಂದ್ರೆ LPG ಪ್ರವೇಶ ವಿಸ್ತರಣೆಯಲ್ಲಿ ಮೋದಿ ಅವರು ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಇದ್ದಾರೆ. ಯಾಕಂತಂದ್ರೆ ಇವರು ಫ್ರೀ ಗ್ಯಾಸಸ್ ಅನ್ನ ಕೊಟ್ರಲ್ಲ ಉಜ್ವಲ ಯೋಜನೆ ಅಡಿ, ಅದಕ್ಕೆ ಇವರನ್ನ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಬಟ್ ಬೆಲೆ ಅನ್ನೋದು ಬಂದಾಗ ಅದನ್ನ ಕಂಟ್ರೋಲ್ ಮಾಡಿದ್ದು ಕೈಗೆಟುಕುವ ಬೆಲೆಯಲ್ಲಿ ಇಟ್ಟಿದ್ದು ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅವರೇ ಆಗಿರ್ತಾರೆ. ಮತ್ತೊಂದು ವಿಚಾರ ಡಾಲರ್ ವರ್ಸಸ್ ರೂಪಾಯಿ. ಸೊ ಯಾರ ಕಾಲದಲ್ಲಿ ರೂಪಾಯಿ ಅನ್ನೋದು ತುಂಬಾ ಬಲವಾಗಿತ್ತು ಅಂತ ನಾವು ನೋಡೋದಾದ್ರೆ 2004ರಲ್ಲಿ ಪರ್ ಡಾಲರ್ಗೆ 44ರಿಂದ 45 ಆಗಿತ್ತು. ಅದು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ 2014ರ ವೇಳೆಗೆ ಅವ್ರ ಅಂತ್ಯ ಆಗಿದೆ ಅಂತಂದ್ರೆ $60+ ಆಗಿತ್ತು, $60+ ಪರ್ ಡಾಲರ್ ಆಗಿತ್ತು. ಬಟ್ ಈಗ ಪ್ರೆಸೆಂಟ್ ಚೆಕ್ ಮಾಡ್ತಿದೀವಿ ಅಂತಂದ್ರೆ 2018ರಲ್ಲಿ ಅದು 70 ಆಯ್ತು, 2024ಕ್ಕೆ 84 ಆಯ್ತು, ಈಗ ಪ್ರೆಸೆಂಟ್ ಅದು 95ಕ್ಕೆ ಬಂದು ನಿಂತಿದೆ. ಮೋದಿ ಅವರ ಕಾಲದಲ್ಲಿ ಕಂಪ್ಲೀಟ್ ಆಗಿ ರೂಪಿ ವ್ಯಾಲ್ಯೂ ಅನ್ನೋದು ತುಂಬಾ ಡೌನ್, ಅಂದ್ರೆ ಡಾಲರ್ನ ಎದುರು ಇದು ಬಲಹೀನವಾಗಿದೆ ರೂಪಿ ವ್ಯಾಲ್ಯೂ ಅಂತಾನೆ ಹೇಳ್ಬೋದು. ಅಷ್ಟು ವರಸ್ಟ್ ಆಗಿದೆ ರೂಪಿ ವ್ಯಾಲ್ಯೂ ಡಾಲರ್ ಎಗೇನೆಸ್ಟ್ ಆಗಿ. ಯಾಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಎಕ್ಸ್ಪೋರ್ಟ್ಗಳು ತುಂಬಾ ಕಡಿಮೆ ಆಗಿದೆ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವುಗಳಿಂದ ನಮ್ಮ ಭಾರತದ ಒಂದು ರೂಪಿ ವ್ಯಾಲ್ಯೂ ಅನ್ನೋದು ಡಾಲರ್ನ ಎದುರು ತುಂಬಾ ಕನಿಷ್ಠ ಮಟ್ಟಕ್ಕೆ ಬಂದು ಹಿಡಿತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾಲಘಟ್ಟದಲ್ಲಿ ಯಾರು ಉತ್ತಮವಾಗಿ ರೂಪಾಯಿನ ಬಲಪಡಿಸಿದ್ರು ಅಂತ ನಾವು ಹೇಳೋದಾದ್ರೆ ಎರಡೂ ಸರ್ಕಾರದ ಅವಧಿಗಳಲ್ಲೂ ಕೂಡ ಕುಸಿದಿದೆ. ಬಟ್ ಏನಂತಂದ್ರೆ ಕಂಪೇರ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೂಪಾಯಿ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತಾನೆ ಹೇಳ್ಬೋದು.
ಚಿನ್ನದ ಬೆಲೆಯನ್ನು ನಾನು ಕಂಪೇರ್ ಮಾಡಕ್ ಹೋಗೋದಿಲ್ಲ. ಅದು ಯಾವುದೇ ಸರ್ಕಾರ ಬಂದ್ರು ಅವ್ರು ಮಾಡೋದು ಏನು ಇರೋದಿಲ್ಲ. ಅವ್ರ ಕೈಲಿ ಇರೋದು ಇಲ್ಲ ಚಿನ್ನದ ಬೆಲೆ ಡಿಸೈಡ್ ಮಾಡೋದಕ್ಕೆ. ಏಕಂತಂದ್ರೆ ಅದು ಒಂದು ಜಾಗತಿಕ ಮಾರುಕಟ್ಟೆ ಅಧೀನದಲ್ಲಿ ಇರೋದ್ರಿಂದ ಅದು ಅವ್ರು ಡಿಸೈಡ್ ಮಾಡ್ತಾರೆ, ಡಿಸೈಡ್ ಮಾಡೋಂತರ ಆಗೋದಿಲ್ಲ. ಗ್ಲೋಬಲ್ ವೈಡ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಅದರ ರೇಟ್ ಅನ್ನೋದು ಫಿಕ್ಸ್ ಆಗಿರ್ತದೆ. ಸೊ ಅದ್ರ ಬಗ್ಗೆ ನಾನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ಮತ್ತೊಂದು ವಿಚಾರ, ಸಾಲ. ಸರ್ಕಾರದ ಸಾಲಗಳು ಯಾರ ಅವಧಿಯಲ್ಲಿ ಜಾಸ್ತಿ ಇದೆ ಅಂತ ನಾವು ನೋಡೋದಾದ್ರೆ 2014ರ ವೇಳೆಗೆ ಅಂತಂದ್ರೆ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಎಂಡ್ ಆಯ್ತು ಅಂದಾಗ ಭಾರತದ ಸಾಲ ಅನ್ನೋದು 58.6 ಲಕ್ಷ ಕೋಟಿ ಇತ್ತು. ಅಂದ್ರೆ GDPಯ ಸುಮಾರು 52% ಅಷ್ಟು ಸಾಲ ನಮ್ಮದಾಗಿತ್ತು. ಅಂಡ್ 2023ರ ವೇಳೆಗೆ ಅದು 155.6 ಲಕ್ಷ ಕೋಟಿ ಆಗಿದೆ. ಅಂದ್ರೆ GDPಯ 57% ಆಗಿದೆ. ಈಗ ಪ್ರೆಸೆಂಟ್ ಸಾಲ ಎಷ್ಟಿದೆ ಅಂತಂದ್ರೆ ಭಾರತದ್ದು 218 ಲಕ್ಷ ಕೋಟಿ ಆಗಿದೆ. ಅಂದ್ರೆ ಅದು ಜಾಸ್ತಿ ಆಗಿದೆ. GDPಯ ಶೇಕಡಾವಾರು ಎಷ್ಟಿದೆ ಅಂದ್ರೆ 56%. ಅಂದ್ರೆ 150ಗಿಂತ 218 ಜಾಸ್ತಿ ಇದ್ರು ಇಲ್ಲಿ ಏನಕ್ಕೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತಂದ್ರೆ, ಸೊ ನಮ್ಮ GDP ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಆಗ್ತಾ ಇದೆ GDP ಶೇಕಡ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಮೋದಿ ಅವ್ರ ಗೌರ್ಮೆಂಟ್ಗೂ ಮತ್ತೆ ಮನಮೋಹನ್ ಸಿಂಗ್ ಅವ್ರ ಗೌರ್ಮೆಂಟ್ಗೆ ಕಂಪೇರ್ ಮಾಡ್ತಿದೀವಿ ಅಂದ್ರೆ ಅತಿ ಹೆಚ್ಚು ಸಾಲ ಮಾಡಿರೋದು, ಸಾಲದ ಭಾರನ ಹೆಚ್ಚಿರೋದು ಯಾವ್ದಾದ್ರು ಗೌರ್ಮೆಂಟ್ ಇದೆ ಅಂದ್ರೆ ಅದು ನರೇಂದ್ರ ಮೋದಿ ಅವ್ರ ಗೌರ್ಮೆಂಟ್. ಇದರಲ್ಲಿ ಉತ್ತಮ ಒಂದು ಸಾಲವನ್ನ ಕಡಿಮೆ ಮಾಡಿರೋದು ಯಾರಾದ್ರೂ ಇದೆ ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಅಂತ ಹೇಳ್ಬೋದು. ಇನ್ನು ಬಡತನದ ಬಗ್ಗೆ ಮಾತಾಡೋದಾದ್ರೆ, ಬಡತನವನ್ನ ಯಾರು ಕಡಿಮೆ ಮಾಡಿದ್ದಾರೆ, ನಿರ್ಮೂಲನೆ ಅಂತೂ ಮಾಡಕ್ಕಾಗಿಲ್ಲ, ಅಟ್ಲೀಸ್ಟ್ ಯಾರ ಅವಧಿಯಲ್ಲಿ ಸ್ವಲ್ಪ ಬಡತನವನ್ನ ಕಡಿಮೆ ಮಾಡಿದ್ದಾರೆ ಅಂತ ನಾವು ಅಂಕಿ ಅಂಶಗಳನ್ನ ನೋಡೋದಾದ್ರೆ 2011-12ರ ಮಟ್ಟಿಗೆ ತೀವ್ರ ಬಡತನ ಅನ್ನೋದು 16.2% ಅನ್ನೋದು ಇರುತ್ತೆ. ಅದೇ ಅಲ್ಲಿಂದ 2022-23ರ ವೇಳೆಗೆ 16.2% ಇರೋದು 2.3%ಗೆ ಬಂದು ಇಳಿತದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ, 17.1 ಕೋಟಿ ಜನರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಕ್ರೆಡಿಟ್ ಯಾರಿಗೆ ಕೊಡ್ಬೇಕು ಅಂದ್ರೆ ಮನಮೋಹನ್ ಸಿಂಗ್ ಅವರು ಮನ್ರೇಗಾ ಏನಿತ್ತಲ್ಲ ಒಂದು ಉದ್ಯೋಗ ಖಾತರಿ ಯೋಜನೆ, ಅವರು ಅವರ ಅವಧಿಯಲ್ಲಿ ಅದನ್ನ ಜಾರಿಗೆ ತಂದಿರ್ತಾರೆ. ಅದಷ್ಟೇ ಅಲ್ಲದೆ ಆಹಾರ ಭದ್ರತೆ ಕಾಯ್ದೆ RTIಗೆ ಅಡಿಪಾಯವನ್ನ ಮನಮೋಹನ್ ಸಿಂಗ್ ಅವರ ಕೊಟ್ಟಿರ್ತಾರೆ. ಅಂಡ್ ನರೇಂದ್ರ ಮೋದಿ ಅವರು ಜನ್ಧನ್, ಉಜ್ವಲ ಮತ್ತೆ ಆಯುಷ್ಮಾನ್ ಭಾರತ್ DBT ಅಂದ್ರೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಫಂಡ್ ಅನ್ನ ಹಾಕ್ತಾರಲ್ಲ, ಇವೆಲ್ಲವುಗಳ ಮೂಲಕ ಈ ಒಂದು ಬಡತನವನ್ನ ಕಡಿಮೆ ಮಾಡ್ಲಿಕ್ಕೆ ಎರಡೂ ಸರ್ಕಾರಗಳು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಸೊ ಇವೆರಡು ಕಾರಣಗಳಿಂದ ಸೊ ನಾನು ಯಾವುದೇ ಒಂದು ಸರ್ಕಾರಕ್ಕೆ ಕ್ರೆಡಿಟ್ ಅನ್ನ ಕೊಡ್ತಾ ಇಲ್ಲ. ಸೊ ಇಬ್ಬರು ಸಮಪಾಲನ ಹೊಂದಿದ್ದಾರೆ. ಮತ್ತೊಂದು ನಿರುದ್ಯೋಗದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಅಂಕಿಅಂಶಗಳು ಕೆಲವೊಂದು ರಿಪೋರ್ಟ್ಗಳಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿರ್ತದೆ. ಸರ್ಕಾರ ಒಂದು ರಿಪೋರ್ಟ್ ಅನ್ನು ತೋರಿಸ್ತದೆ, ಮತ್ತೆ ಇಂಡಿಪೆಂಡೆಂಟ್ ಬಾಡಿಗಳಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ವರದಿಗಳ ಪ್ರಕಾರ ಡಿಫ್ರೆಂಟ್ ಆಗಿರ್ತದೆ. ಬಟ್ ಎರಡೂ ಅವಧಿಗಳಲ್ಲೂ ತುಂಬಾ ವರಸ್ಟ್ ಆಗಿದೆ. ಯಾರೋ ಅಷ್ಟೇ ಏನು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆಗಳನ್ನ ಈಡೇರಿಸಿಲ್ಲ ಅಂತಾನೆ ಹೇಳ್ಬೋದು. ಮೋದಿ ಅವರು ಕೊಟ್ಟಿರ್ತಕ್ಕಂಥ ಪ್ರತಿ ವರ್ಷಕ್ಕೆ 2 ಕೋಟಿ ಜಾಬ್ಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಏನ್ ಹೇಳಿದ್ರು ಅದು ಇಲ್ಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲೂ ಅಷ್ಟೇ ಉದ್ಯೋಗ ಒಂದು ಅವಕಾಶಗಳು ಅನ್ನೋದು ತುಂಬಾ ಕಡಿಮೆ ಇತ್ತಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಯಾವುದೇ ಒಂದು ಗೌರ್ಮೆಂಟ್ಗೂ ಇದರಲ್ಲಿ ನಾನು ಒಂದು ಕ್ರೆಡಿಟ್ ಅನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಎರಡೂ ವರಸ್ಟ್ ಆಗಿದೆ. ಅಂಡ್ ಮಾಧ್ಯಮ ಸ್ವಾತಂತ್ರ್ಯ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಭಾರತದಲ್ಲಿ, ಯಾರ ಕಾಲದಲ್ಲಿ ಎಷ್ಟಿದೆ ಅಂತ ನಾವು ಕಂಪೇರ್ ಮಾಡ್ತಿದೀವಿ ಅಂತ ಹೇಳೋದಾದ್ರೆ RSF ಅಂತ ಹೇಳ್ಬಿಟ್ಟು ಒಂದು 180 ದೇಶಗಳಲ್ಲಿ ನಮ್ಮ ದೇಶ ಯಾವ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ. 2002ರಲ್ಲಿ ಅದು 80ನೇ ಸ್ಥಾನದಲ್ಲಿ ಇರ್ತದೆ, ಅಂದ್ರೆ ವಾಜಪೇಯಿ ಸರ್ಕಾರದಲ್ಲಿ. ಅದೇ 2010ರಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 80ನೇ ಸ್ಥಾನದಿಂದ ಅದು 122ನೇ ಸ್ಥಾನಕ್ಕೆ ಹೋಗುತ್ತೆ. ಅದೇ UPA ಅಂತ್ಯ ಆಗ್ಬೇಕಾದ್ರೆ ಅದು 140ನೇ ಸ್ಥಾನದಲ್ಲಿ ಇರುತ್ತೆ. 2023ಕ್ಕೆ 161ನೇ ಸ್ಥಾನಕ್ಕೆ ಹೋಗುತ್ತೆ ಮೋದಿ ಅವರ ಗೌರ್ಮೆಂಟ್ ಅಲ್ಲಿ. ಅಂಡ್ 2020 ಪ್ರೆಸೆಂಟ್ 157ನೇ ಸ್ಥಾನದಲ್ಲಿದೆ. ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ತುಂಬಾ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಸಂಖ್ಯೆಗಳನ್ನೋದು ತುಂಬಾ ಜಾಸ್ತಿ ಹೋಗ್ತಾನೆ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತಂದ್ರೆ ಮೋದಿ ಅವರ ಕಾಲದಲ್ಲಿ ಇದು ತುಂಬಾ ಜಾಸ್ತಿ ವರ್ಸ್ಟ್ ಆಗಿ ಹೋಗಿರೋದ್ರಿಂದ ಈ ಒಂದು ಕ್ರೆಡಿಟ್ ಅನ್ನ ಮನಮೋಹನ್ ಸಿಂಗ್ ಅವರಿಗೆ ಕೊಡಬಹುದು. ಮತ್ತೊಂದು, ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇತ್ತು, ಭ್ರಷ್ಟಾಚಾರ ಹೊಂದಿರತಕ್ಕಂಥ ಒಂದು ಆಡಳಿತವನ್ನ ಕೊಟ್ಟಿದ್ದಾರೆ ಅಂತ ನಾವು ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಸೊ UPA ಕಾಲದಲ್ಲಿ ಅಂದ್ರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ ಆಗಿರ್ಬೋದು, 1.76 ಲಕ್ಷ ಕೋಟಿ ನಷ್ಟ CAG ಅವರ ಅಂದಾಜು ಮಾಡಿರೋದ್ರ ಪ್ರಕಾರ. ಮತ್ತೆ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಅಂದ್ರೆ 1.8 ಬಿಲಿಯನ್ ಡಾಲರ್ ಅಷ್ಟು ದುರ್ಬಳಕೆ ಆಗಿರೋದಾಗಿರ್ಬೋದು, ಮತ್ತೆ ಕೋಲ್ ಸ್ಕ್ಯಾಮ್ ಆಗಿರ್ಬೋದು 1.86 ಲ್ಯಾಕ್ ಕ್ರೋರ್ ಆಗಿರ್ಬೋದು. ಸೊ ಇವೆಲ್ಲವುಗಳು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಅಂಡ್ NDA ಅವಧಿಯಲ್ಲಿ ಅಂತಂದ್ರೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಯಾವುದೇ ಈ ರೀತಿಯಾದ ದೊಡ್ಡ ಹಗರಣಗಳು ಅನ್ನೋದು ಬಯಲಿಗೆ ಬಂದಿಲ್ಲ. ಬಟ್ ಇಲ್ಲಿರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ ಈಗ ಸರ್ಕಾರದ ಒಂದು ಕಂಪನಿಗಳನ್ನ ಅಥವಾ
ಒಂದು ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ ಈಗ CBI ಆಗಿರ್ಬೋದು ಅಥವಾ IT ಆಗಿರ್ಬೋದು ಅಥವಾ ED ಇವುಗಳನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ. PM ಕೇರ್ ಫಂಡ್ ಅಲ್ಲಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಅದನ್ನ ಏನಕ್ಕೆ ಸ್ಪೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ RTI ಗೆ ಒಳಪಡೋದಿಲ್ಲ, ಅದನ್ನ ಯಾರು ಕ್ವಶನ್ಸ್ ಮಾಡೋಂಗಿಲ್ಲ, ನಾವು ಅದ್ರ ಬಗ್ಗೆ ವರದಿಗಳನ್ನ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಕೆಲವೊಂದು ವಿಚಾರಗಳಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಲ್ಯಾಕ್ ಆಗಿರೋದ್ರ ಬಗ್ಗೆ ಈ ಒಂದು ಸರ್ಕಾರದಲ್ಲಿ ನಾವು ಕಾಣಬಹುದಾಗಿರ್ತದೆ. ಬಟ್ ಯಾವುದೇ ರೀತಿಯಾದ ಒಂದು ದೊಡ್ಡ ರೀತಿಯ ಹಗರಣಗಳು ಈ ಒಂದು ಸರ್ಕಾರದಲ್ಲಿ ಇರೋದಿಲ್ಲ. ಅದರಿಂದ ಈ ಒಂದು ಹಗರಣಗಳ ಬಗ್ಗೆ ಯಾವ ಒಂದು ಸರ್ಕಾರಕ್ಕೆ ಕ್ರೆಡಿಟ್ ಕೊಡಬಹುದು ಅಂತ ಹೇಳೋದಾದ್ರೆ ನರೇಂದ್ರ ಮೋದಿ ಅವರಿಗೆ ಕ್ರೆಡಿಟ್ ಕೊಡಬಹುದು. ಯಾಕಂತಂದ್ರೆ ಇದರಲ್ಲಿ ಕಂಪೇರಿಟಿವ್ಲಿ ಭ್ರಷ್ಟಾಚಾರ ಅಥವಾ ಹಗರಣಗಳು ತುಂಬಾ ಕಡಿಮೆ ಇದೆ ಆ ಒಂದು ಸರ್ಕಾರಕ್ಕೆ ಕಂಪೇರ್ ಮಾಡಿದಾಗ. ಮೂಲಸೌಕರ್ಯ ಮತ್ತೆ ತಂತ್ರಜ್ಞಾನ ಈ ಒಂದು ಕ್ಷೇತ್ರದಲ್ಲಿ ಯಾವ ಸರ್ಕಾರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಾವು ನೋಡೋದಾದ್ರೆ, ಸೊ ಹೆದ್ದಾರಿಗಳು ನಿರ್ಮಾಣ ಮಾಡಬೇಕಾದ್ರೆ UPA ಸರ್ಕಾರ ಅವಧಿಯಲ್ಲಿ ಅಂದ್ರೆ 2004ರಿಂದ 2014 ತನಕ ಒಂದು ದಿನಕ್ಕೆ 8ರಿಂದ 11 ಕಿಲೋಮೀಟರ್ ಅನ್ನೋದು ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಈಗ ಪ್ರೆಸೆಂಟ್ NDA ಸರ್ಕಾರದಲ್ಲಿ ಒಂದು ದಿನಕ್ಕೆ 33 ಕಿಲೋಮೀಟರ್ ಅಷ್ಟು ಹೆದ್ದಾರಿ ಅನ್ನೋದು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಆಗಿನ ಕಾಲದ ಅವಧಿಯಲ್ಲಿ 91,287 ಕಿಲೋಮೀಟರ್ ಇದ್ರೆ ಅದು ಈಗ ಪ್ರೆಸೆಂಟ್ ಅನ್ನೋದು 1,46,145 ಕಿಲೋಮೀಟರ್ ಆಗಿದೆ. ಅಂಡ್ ಆ ಒಂದು ಕಾಲಘಟ್ಟದಲ್ಲಿ 74 ವಿಮಾನ ನಿಲ್ದಾಣಗಳಿದ್ರೆ ಈಗ ಪ್ರೆಸೆಂಟ್ ಅನ್ನೋದು 157 ವಿಮಾನ ನಿಲ್ದಾಣಗಳಿದ್ದಾರೆ. ಅಂಡ್ ಡಿಜಿಟಲ್ ವ್ಯವಸ್ಥೆ ಅಂತ ನಾವು ನೋಡೋದಾದ್ರೆ ಆಗ UPI ಈ ರೀತಿ ಬೇರೆ ಡಿಜಿಟಲ್ ಪೇಮೆಂಟ್ ಗಳು ಅನ್ನೋದು ಇರ್ಲಿಲ್ಲ. ಅವ್ರು ಜಸ್ಟ್ ಒಂದು ಅಡಿಪಾಯ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಅನ್ನೋದು ಜಾಗತಿಕ ಮಟ್ಟದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಭಾರತ ಅಂತಾನೆ ಹೇಳ್ಬೋದು. ಅಂಡ್ ಆಹಾರ ಉತ್ಪಾದನೆಯಲ್ಲಿ ಅಲ್ಲಿ 204 ಮೆಟ್ರಿಕ್ ಟನ್ಸ್ ಆವಾಗ ಉತ್ಪಾದನೆ ಆಗ್ತಿದ್ರೆ ಈಗ ಅದು 357 ಮೆಟ್ರಿಕ್ ಟನ್ಸ್ ಆಗಿದೆ. ಮೂಲಸೌಕರ್ಯ ವೇಗ ಮತ್ತೆ ಡಿಜಿಟಲ್ ಭಾರತದಲ್ಲಿ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರೇ ಮೇಲುಗೈ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವೊಂದುಗಳಿದಾವೆ ಕಂಪೇರ್ ಮಾಡೋದಕ್ಕೆ. ಸೊ ಅದು IITಗಳ ನಿರ್ಮಾಣ ಆಗಿರ್ಬೋದು, IIMಗಳಾಗಿರ್ಬೋದು, ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಅದೇ ರೀತಿ ಮೆಡಿಕಲ್ ಕಾಲೇಜುಗಳ ನಿರ್ಮಾಣ. ಸೊ ಇವೆಲ್ಲವುಗಳು ಯಾರು ಎಷ್ಟು ಮಾಡಿದಾರೆ ಅವಧಿಯಲ್ಲಿ ಅದನ್ನ ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಪಟ್ಟಿಯನ್ನ ಹಾಕಿರ್ತೀನಿ, ನೀವು ಅದನ್ನ ಗಮನಿಸಬಹುದು, ಅಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರೆ ವಿಡಿಯೋನ ತುಂಬಾ ಲೆಂತ್ ಆಗ್ಬಿಡುತ್ತೆ. ಅಂಡ್ ಓವರ್ ಆಲ್ ಆಗಿ ಯಾರಿಗೆ ಎಷ್ಟು ಅಂಕ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಗ್ರಾಫ್ ಹಾಕಿರ್ತೀನಿ. ಅದರಲ್ಲಿ ಯಾರ್ದು ಸ್ಪಷ್ಟ ಮೇಲುಗೈ ಇದೆ ಅನ್ನೋದು ನಿಮ್ಗೆ ಆ ಒಂದು ಗ್ರಾಫ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಡೈಲಿ ಗ್ರಾಸರೀಸ್ ಇರ್ಬೋದು ಅಥವಾ ನಾವು ನಿತ್ಯಾವಸರಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಬಳಕೆಯ ವಸ್ತುಗಳು, ಅವುಗಳು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಗಣನೀಯವಾಗಿ ಅದು ಏರಿಕೆಯನ್ನ ಕಂಡಿರೋದಾಗಿರ್ಬೋದು. ಈಗ ಬೆಳೆ ಆಗಿರ್ಬೋದು, ಆವಾಗ ಎಷ್ಟು ಇತ್ತು, 60 ರೂಪಾಯಿ 70 ರೂಪಾಯಿ ಇರೋದು ಈಗ 150 ತನಕ ಹೋಗಿದೆ. ಒಂದು ಅಡಿಗೆ ಎಣ್ಣೆ 60-70 ರೂಪಾಯಿ ಲೀಟರ್ ಇರೋದು ಈಗ 150-200 ರೂಪಾಯಿ ತನಕ ಈಗ ಹೋಗಿದೆ. ಈ ರೀತಿ ನಾವು ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ತುಂಬಾ ಜಾಸ್ತಿ ಆಗೋಗಿದೆ ಅಂತ ಬೆಲೆ. ಅಂದ್ರೆ ನಿತ್ಯ ನಮಗೆ ಯಾವ್ದು ಅವಶ್ಯಕತೆ ಇತ್ತು ಅಂತವೆಲ್ಲ ತುಂಬಾ ಗಗನಕ್ಕೆ ಹೋಗಿದೆ. ಅಂಡ್ ಯಾವಾಗ ಅವರಿಗೆ ಒಂದು ಅವಕಾಶ ಇತ್ತು ಅದನ್ನ ಕಡಿಮೆ ಮಾಡೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಅದನ್ನ ಏನು ಎಕ್ಸೈಸ್ ಡ್ಯೂಟಿ ರೈಸ್ ಮಾಡಿದ್ರು, ಅದು ಏನು ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ರೂ ಅದನ್ನೆಲ್ಲ ಕಮ್ಮಿ ಮಾಡ್ಬೋದು. ಆವಾಗ ಕೂಡ ಅವ್ರು ಮಾಡಿರ್ಲಿಲ್ಲ. ಅಂಡ್ ಕೆಲವೊಂದು ವಿಚಾರಗಳಲ್ಲಿ ಈಗ ಆವಾಗಿರ್ತಕ್ಕಂಥ ರೀಚಾರ್ಜ್ ರೇಟು ಈಗಿರ್ತಕ್ಕಂಥ ರೀಚಾರ್ಜ್ ರೇಟು ಅದನ್ನ ಕಂಪೇರ್ ಮಾಡ್ಕೊಳ್ತಿದೀವಿ ಅಂದ್ರೆ ಆ ಒಂದು ವಿಚಾರದಲ್ಲಿ ಡಿಜಿಟಲ್ ಅಂತ ಬಂದಾಗ ಕಮ್ಮಿ ಆಗಿದೆ. ಅಂದ್ರೆ ಸ್ಟಾರ್ಟ್ಅಪ್ಗಳು ಆಗ ತುಂಬಾ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಆಗ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ತುಂಬಾ ಜಾಸ್ತಿ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇದೆ. ಇವೆಲ್ಲ ಆಗ್ಬೇಕು ಅಂದ್ರೆ UPA ಸರ್ಕಾರ ಸ್ವಲ್ಪ ಅಡಿಪಾಯ ಆಗಿತ್ತು ಕೆಲವೊಂದು ಕ್ಷೇತ್ರವಾರು. ಅಂಡ್ ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ರೆ ಅದಕ್ಕೆ NDA ಸರ್ಕಾರಕ್ಕೆ ಕೂಡ ಈಸಿ ಆಗಿದೆ. ಅಂಡ್ ನಾನು ಇಲ್ಲಿ ಒಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಹೇಳ್ತಾ ಇಲ್ಲ, BJPಗೆ ವಿರುದ್ಧವಾಗೂ ನಾನು ಹೇಳ್ತಾ ಇಲ್ಲ. ಏನ್ ಅಂಕಿಅಂಶಗಳು ನಾನು ಏನು ಹೇಳಿದಿನೋ ಅವೆಲ್ಲ ಒಂದು ಡಾಕ್ಯುಮೆಂಟೆಡ್ ಇರತಕ್ಕಂಥದ್ದೇ. ನಾನು ಯಾವ ಸೋರ್ಸ್ ಗಳಿಂದ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದೀನಿ ಅನ್ನೋ ಸೋರ್ಸ್ ಗಳನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೋಬಹುದಾಗಿರ್ತದೆ. ಇಫ್ ಇನ್ ಕೇಸ್ ನಾನು ಯಾವುದೇ ಒಂದು ಕ್ಷೇತ್ರ ವೈಸ್ ಕಂಪೇರ್ ಮಾಡಿಲ್ಲ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಅಂಡ್ ನಾನು ಮಾಡಿದ್ದೆ ಬಿಟ್ಟಿದ್ದೀನಿ ಅಂತ ನನ್ನ ಗಮನಕ್ಕೆ ಬರ್ದೇ ಇರೋದಾಗಿರ್ತದೆ, ಅಥವಾ ಆ ಒಂದು ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಅಥವಾ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಿಟ್ಟಿರೋದಲ್ಲ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ. ಇದಿಷ್ಟು ಯಾರ ಅಧಿಕಾರಾವಧಿಯಲ್ಲಿ ಎಷ್ಟು ಉತ್ತಮ ಕೆಲಸಗಳು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೂದನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.